ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ರಾಜಕೀಯ ಭವಿಷ್ಯದ ಕುರಿತ ಚರ್ಚೆ ಇದೀಗ ಮತ್ತೆ ತೀವ್ರಗೊಂಡಿದೆ. ಬಿಜೆಪಿ ಪಕ್ಷದಿಂದ 6 ವರ್ಷಗಳ ಕಾಲ ಉಚ್ಚಾಟಿತರಾಗಿದ್ದರೂ ಅವರ ಹವಾ ಕಡಿಮೆಯಾಗಿಲ್ಲ ಎನ್ನುವುದು ಸ್ಪಷ್ಟ. ಇತ್ತೀಚಿನ ದಿನಗಳಲ್ಲಿ ಯತ್ನಾಳ್ ಅವರ ಜನಪ್ರಿಯತೆ ಮತ್ತಷ್ಟು ಏರಿಕೆಯಾಗಿದ್ದು, ಹಿಂದೂಪರ ಸಂಘಟನೆಗಳು ಗಣೇಶೋತ್ಸವಗಳಂತಹ ಪ್ರಮುಖ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅವರನ್ನ ಆಹ್ವಾನಿಸುತ್ತಾ ಇರುವುದೇ ಇದಕ್ಕೆ ಸಾಕ್ಷಿ. ಪಕ್ಷದ ಹೊರಗೆ ಇದ್ದರೂ ತಮ್ಮ ಶೈಲಿಯಲ್ಲಿ ಬಿಜೆಪಿಯೊಳಗಿನ ಕುಟುಂಬ ರಾಜಕೀಯದ ವಿರುದ್ಧ ಆಕ್ರೋಶವನ್ನ ಹೊರಹಾಕುತ್ತಾ ಬಂದಿದ್ದಾರೆ. ವಿಶೇಷವಾಗಿ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಕುಟುಂಬದ ವಿರುದ್ಧ ನಿರಂತರ ಆರೋಪಗಳನ್ನು ಹೊರಹಾಕಿದ ಕಾರಣ ಪಕ್ಷದೊಳಗೆ ಭಾರೀ ಬಿರುಕು ಮೂಡಿತ್ತು. ಅದರ ಪರಿಣಾಮವಾಗಿ ಅವರನ್ನ ಪಕ್ಷದಿಂದ ದೂರ ಮಾಡಬೇಕಾಯಿತು. ಆದರೆ ಈ ದೂರ ಮಾಡುವುದು ಬಿಜೆಪಿಗೆ ಲಾಭಕ್ಕಿಂತ ನಷ್ಟವೇ ತಂದಂತಾಗಿದೆ. ಯತ್ನಾಳ್ ಹೊರಗಿದ್ದರೂ ಅವರ ಪ್ರಭಾವ ವಿಜಯಪುರದಷ್ಟೇ ಅಲ್ಲ, ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಬಲವಾಗಿ ಉಳಿದಿದೆ. ಇತ್ತೀಚೆಗೆ ಹಿರಿಯ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಬಿಜೆಪಿಗೆ ಸೇರಿಸಿಕೊಳ್ಳಬೇಕೇ ಎನ್ನುವ ವಿಚಾರಕ್ಕೆ ಸಂಬಂಧಿಸಿದಂತೆ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಉತ್ತರವನ್ನ ನೀಡಿದ್ದಾರೆ. ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡುತ್ತದೆ ಎಂದಿದ್ದಾರೆ. ಈ ಮಾತಿಗೆ ಆರ್ ಅಶೋಕ್ ಧ್ವನಿಗೂಡಿಸಿದ್ದಾರೆ. ಇದು ಯತ್ನಾಳ್ ವಿಚಾರದಲ್ಲಿ ಹೈಕಮಾಂಡ್ನ ನಿಲುವು ಇನ್ನೂ ಸ್ಪಷ್ಟವಾಗಿಲ್ಲ ಅನ್ನೋದನ್ನ ತೋರಿಸುತ್ತೆ. ಇದರ ಅರ್ಥ ಅವರನ್ನ ಮತ್ತೆ ಸೇರಿಸಿಕೊಳ್ಳುವ ಬಾಗಿಲು ಸಂಪೂರ್ಣ ಮುಚ್ಚಲ್ಪಟ್ಟಿಲ್ಲ. ಎನಿ ಟೈಮ್ ಮತ್ತೆ ಯತ್ನಾಳ್ ಬಿಜೆಪಿಗೆ ರೀ ಎಂಟ್ರಿ ಕೊಡುವ ಸಾಧ್ಯತೆ ಕೂಡ ದಟ್ಟವಾಗಿದೆ. ಕೆಲ ದಿನಗಳ ಹಿಂದೆ ಯತ್ನಾಳ್ ಅವರು ಒಂದು ವಿಚಾರವನ್ನ ಬಹಿರಂಗಪಡಿಸಿದ್ರು. ವಿಜಯೇಂದ್ರ ಮಾತು ಕೇಳಿ ಯತ್ನಾಳ್ ಅವರನ್ನ ಉಚ್ಚಾಟಿಸಿ ತಪ್ಪು ಮಾಡಿದೆವು ಅಂತ ದೆಹಲಿಯಲ್ಲಿ ಅಮಿತ್ ಶಾ ಅವರೇ ಹೇಳಿಕೊಂಡಿದ್ರಂತೆ. ಇದು ಯತ್ನಾಳ್ ಅವರ ಆತ್ಮವಿಶ್ವಾಸವನ್ನ ಹೆಚ್ಚಿಸಿತ್ತು. ಆದರೆ ಪಕ್ಷದೊಳಗಿನ ಬಣಗಳ ಜಗಳಗಳು ಇನ್ನೂ ತೀವ್ರವಾಗಿರುವುದರಿಂದ ಹೈಕಮಾಂಡ್ ತಕ್ಷಣ ನಿರ್ಧಾರವನ್ನ ಕೈಗೊಳ್ಳುವುದು ಕಷ್ಟ ಎನ್ನಲಾಗಿದೆ. ಈ ನಡುವೆ ಯತ್ನಾಳ್ ಹೊಸ ಪಕ್ಷ ಕಟ್ಟುವ ಘೋಷಣೆ ಮಾಡಿದ್ದಾರೆ. ಅವರ ಬಂಡಾಯ ಸ್ವಭಾವ ಮತ್ತು ನಿರಂತರ ವಾಗ್ದಾಳಿಗಳು ಅವರನ್ನ ಆಲ್ ಟೈಮ್ ರೆಬಲ್ ನಾಯಕನಾಗಿ ಮಾಡಿದೆ. ಆದರೆ ಪ್ರತ್ಯೇಕ ಪಕ್ಷ ಕಟ್ಟುವುದು ಎಷ್ಟು ಯಶಸ್ವಿಯಾಗಬಹುದು ಎನ್ನುವುದರ ಮೇಲೆ ಸಂಶಯ ಇದೆ. ಕರ್ನಾಟಕದ ರಾಜಕೀಯ ಪಕ್ಷದಲ್ಲಿ ಪ್ರಾದೇಶಿಕ ಪಕ್ಷಗಳಿಗೆ ಜನಮನ್ನಣೆ ದೊರೆಯುವುದು ಅಷ್ಟೇನು ಸುಲಭವಾಗಿಲ್ಲ. ಇಂತಹ ಸಂದರ್ಭದಲ್ಲಿ ಯತ್ನಾಳ್ ಪ್ರತ್ಯೇಕ ಪಕ್ಷವನ್ನ ಕಟ್ಟಿದ್ರೆ ಅಲ್ಲಿ ಕೆಲವು ಜಿಲ್ಲೆಗಳಲ್ಲಿ ತಮ್ಮ ಪ್ರಭಾವದಿಂದ ಸ್ವಲ್ಪ ಮಟ್ಟಿಗೆ ಪರಿಣಾಮ ನೀಡಬಹುದು. ಆದರೆ ರಾಜ್ಯ ಮಟ್ಟದ ಬೃಹತ್ ಪ್ರಭಾವ ಸಾಧಿಸುವುದು ಕಷ್ಟವೇ ಸರಿ. ಆದರೂ ಇತ್ತೀಚೆಗೆ ಯತ್ನಾಳರ ಜನಪ್ರಿಯತೆಯನ್ನ ನೋಡಿದ್ರೆ ಇದರಿಂದ ಬಿಜೆಪಿ ಪಕ್ಷಕ್ಕೆ ಡ್ಯಾಮೇಜ್ ಆಗುವುದಂತೂ ಖಂಡಿತ. ಒಟ್ಟಿನಲ್ಲಿ ಯತ್ನಾಳ್ ಅವರ ಬಲಿಷ್ಠ ವ್ಯಕ್ತಿತ್ವ ಮತ್ತು ಬಲವಾದ ನೆಲೆಯು ಬಿಜೆಪಿ ಹೈಕಮಾಂಡ್ಗೆ ಅವರನ್ನ ಸಂಪೂರ್ಣ ನಿರ್ಲಕ್ಷ್ಯ ಮಾಡುವ ಅವಕಾಶ ನೀಡುವುದಿಲ್ಲ. ಅವರು ಹೊಸ ಪಕ್ಷವನ್ನ ಕಟ್ಟಿದರೂ ಅದು ಬಿಜೆಪಿ ವಿರುದ್ಧದ ಅಸಮಾಧಾನಕ್ಕೆ ಸ್ವಲ್ಪ ನೆಲೆಯನ್ನ ಕೊಡಬಹುದು. ಆದರೆ ದೀರ್ಘಕಾಲೀನ ರಾಜಕೀಯ ಬಲವಾಗಿ ಬೆಳೆಯುವುದು ಕಷ್ಟ. ಹೀಗಾಗಿ ಎಲ್ಲ ಅಳೆದು ತೂಗಿದ್ರೆ ಯತ್ನಾಳ್ ಅವರನ್ನ ಮತ್ತೆ ಬಿಜೆಪಿಗೆ ಸೇರಿಸಿಕೊಳ್ಳುವುದು ಪಕ್ಷಕ್ಕೂ ಕೂಡ ಲಾಭಕರವಾಗಬಹುದು. ಆದರೆ ಆ ನಿರ್ಧಾರಕ್ಕೆ ಯಡಿಯೂರಪ್ಪ ಕುಟುಂಬದ ವಿರೋಧ ದೊಡ್ಡ ಅಡೆತಡೆ ಆಗಬಹುದು. ಯತ್ನಾಳ್ ಅವರ ಮುಂದಿನ ಹೆಜ್ಜೆ ಕರ್ನಾಟಕದ ರಾಜಕೀಯದಲ್ಲಿ ದೊಡ್ಡ ಕುತೂಹಲವನ್ನ ಹುಟ್ಟಿಸಿದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಮತ್ತೆ ಬಿಜೆಪಿ ಪಕ್ಷಕ್ಕೆ ಕರೆತರಬೇಕೆಂಬ ಪ್ರಶ್ನೆ ಎದುರಾದರೆ ಅದರಲ್ಲಿ ದೊಡ್ಡ ಅಡೆತಡೆಯಾಗುವವರು ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಎಂಬುದು ಬಹುತೇಕ ಖಚಿತ. ಯತ್ನಾಳ್ ಅವರ ರಾಜಕೀಯ ಬದುಕು ಕಳೆದ ಹಲವು ವರ್ಷಗಳಿಂದ ಈ ಇಬ್ಬರ ವಿರೋಧದಲ್ಲೇ ಸಾಗಿದ್ದು, ಯತ್ನಾಳ್ ನಿರಂತರವಾಗಿ ಭ್ರಷ್ಟಾಚಾರ ಆರೋಪಗಳನ್ನ ಮಾಡಿ ಕುಟುಂಬ ರಾಜಕೀಯದ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸಿರುವುದು ಇನ್ನೂ ಹೊಸದಲ್ಲ. ಹೀಗಿರುವಾಗ ಯತ್ನಾಳ್ ಅವರನ್ನ ಮರಳಿ ಪಕ್ಷಕ್ಕೆ ಸೇರಿಸುವ ನಿರ್ಧಾರ ಕೈಗೊಳ್ಳುವುದಾದರೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಬಣದಿಂದ ತೀವ್ರ ವಿರೋಧದ ಬಣ್ಣ ಹೊರಹೊಮ್ಮುವುದು ಖಚಿತ. ಯಡಿಯೂರಪ್ಪ ಅವರ ಪ್ರಭಾವ ಇನ್ನೂ ಬಿಜೆಪಿ ರಾಜ್ಯ ರಾಜಕಾರಣದಲ್ಲಿ ಗಟ್ಟಿಯಾಗಿರುವುದರಿಂದ ಹೈಕಮಾಂಡ್ ಕೂಡ ಈ ವಿರೋಧವನ್ನ ನಿರ್ಲಕ್ಷ್ಯ ಮಾಡುವ ಸಾಧ್ಯತೆ ಅತಿ ಕಡಿಮೆ. ಆದರೆ ಮತ್ತೊಂದೆಡೆ ಯತ್ನಾಳ್ ಮರಳಿ ಬಂದರೆ ಪಕ್ಷದ ಕೆಲ ಶಾಸಕರು ಮತ್ತು ಕಾರ್ಯಕರ್ತರು ಖುಷಿ ಪಡುತ್ತಾರೆ. ವಿಶೇಷವಾಗಿ ಯತ್ನಾಳ್ ಅವರನ್ನ ಫೈರ್ ಬ್ರ್ಯಾಂಡ್ ನಾಯಕನೆಂದು ನೋಡುವವರು ಮತ್ತು ಉತ್ತರ ಕರ್ನಾಟಕದ ಕೆಲ ಜಿಲ್ಲೆಗಳಲ್ಲಿ ಅವರ ಹೋರಾಟಶೀಲ ನಿಲುವಿಗೆ ಮೆಚ್ಚುಗೆಯನ್ನ ಹೊಂದಿರುವವರು ಇದರಿಂದ ಸಂತೋಷ ಪಡುವ ಸಾಧ್ಯತೆ ಇದೆ. ಪಕ್ಷದ ಕಾರ್ಯಕರ್ತರಿಗೆ ಯತ್ನಾಳ್ ಶಕ್ತಿಯುತ ಪ್ರಭಾವಿ ಭಾಷಣಕಾರ, ಬೆಂಬಲಿಗರನ್ನ ಸೆಳೆಯಬಲ್ಲ ನಾಯಕ ಎಂಬ ಭಾವನೆ ಇದೆ. ಹೀಗಾಗಿ ಯತ್ನಾಳ್ ಅವರನ್ನ ಮತ್ತೆ ಕರೆತರುವ ನಿರ್ಧಾರ ಬಿಜೆಪಿಗೆ 2 ಬಗೆಯ ಪ್ರಕ್ರಿಯೆಗಳನ್ನ ತಂದುಕೊಡಬಲ್ಲದು. ಒಂದು ಕಡೆ ಯಡಿಯೂರಪ್ಪ ವಿಜಯೇಂದ್ರ ಬಣದ ತೀವ್ರ ಅಸಮಾಧಾನ ಮತ್ತು ವಿರೋಧ,
ಮತ್ತೊಂದೆಡೆ ಕೆಲ ಶಾಸಕರ ಮತ್ತು ನೆಲಮಟ್ಟದ ಕಾರ್ಯಕರ್ತರ ಸಂತೋಷ. ಈ ಎರಡೂ ಅಂಶಗಳ ನಡುವಿನ ಸಮತೋಲನ ಸಾಧಿಸುವುದು ಹೈಕಮಾಂಡ್ಗೆ ದೊಡ್ಡ ಸವಾಲಾಗಬಹುದು. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.